ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಸುಮಿತಾ ಮುತ್ತು. ನಾರಾಯಣ ನೇತ್ರಾಲಯದಲ್ಲಿ ನೇತ್ರ ತಜ್ಞರಾಗಿದ್ದೇನೆ. ಅದು ಪರ್ಟಿಕ್ಯುಲರ್ ಆಗಿ ಮಕ್ಕಳಿಗೆ ನೇತ್ರ ತಜ್ಞರಾಗಿದ್ದೇನೆ. ಸೊ ಈಗ ಮಕ್ಕಳಲ್ಲಿ ಏನಂತ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ಕೆಲವೊಂದು ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ. ಇದು ಏನಂತ ಹೇಳಿದ್ರೆ ಫೋಕಸಿಂಗ್ ಇಶ್ಯೂಸ್, ಅಂದರೆ ಹತ್ತಿರದನ್ನು ನೋಡಿದಾಗ ಕ್ಲಿಯರಾಗಿ ಕಾಣಿಸದೇ ಇರೋದು, ಮಂಜು ಕಾಣಿಸೋದು ಅಥವಾ ಡಬಲ್ ಆಗಿ ಕಾಣಿಸೋದು, ಈ ಥರ ಸಮಸ್ಯೆಗಳು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಇದನ್ನು ನಾವು ಬೈನಾಕ್ಯುಲರ್ ವಿಷನ್ ಅನಾಮಲೀಸ್ ಅಂತ ಕರಿತೀವಿ. ಇದರಲ್ಲಿ ಹತ್ತಿರದಲ್ಲಿರೋ ಲೆಟರ್ಸ್ನ ಫೋಕಸ್ ಮಾಡೋದು ಕಷ್ಟ ಆಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ ಆಲ್ರೆಡಿ ಇರೋ ನಂಬರ್ ಹೆಚ್ಚಾಗ್ತದೆ. ಅಂದರೆ ಮಯೋಪಿಯಾ ಅನ್ನೋ ಸಮಸ್ಯೆ ಅಥವಾ ದೂರದೃಶ್ಯದ ಸಮಸ್ಯೆ ಕೂಡ ಪರ್ಟಿಕ್ಯುಲರ್ ಆಗಿ ಎಕ್ಸಾಮ್ ಟೈಮಲ್ಲಿ ಹೆಚ್ಚಾಗಿ ಸ್ಟ್ರೆಸ್ ಆಗೋದ್ರಿಂದ ಮತ್ತು ಜಾಸ್ತಿ ಓದೋದ್ರಿಂದ ಹೆಚ್ಚಾಗ್ತಿದೆ. ಸೊ ಈ ಮಯೋಪಿಯಾ ಅನ್ನೋ ಸಮಸ್ಯೆ ಕೂಡ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಸೊ ಈ ಸಮಸ್ಯೆ ಕೂಡ ಹೆಚ್ಚಾಗಿ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ಈಗ ಹತ್ತಿರದ ಕೆಲಸ ಜಾಸ್ತಿ ಆದ್ರೇ ಈ ಸಮಸ್ಯೆಗಳು ಹೆಚ್ಚಾಗುತ್ತೆ. ಅದರಲ್ಲಿ ಮೊಬೈಲಲ್ಲಿ ಕೊಟ್ಟಾಗ ಏನಾಗ್ತದೆ, ಇನ್ನೂ ಲೆಟರ್ಸ್ ಇನ್ನೂ ಚಿಕ್ಕದಾಗಿರುತ್ತೆ ಮತ್ತು ಆ ಬ್ರೈಟ್ನೆಸ್ ಲೆವೆಲ್ ಕೂಡ ಸ್ವಲ್ಪ ಹೆಚ್ಚಾಗಿರುತ್ತೆ. ಇದರಿಂದ ಈ ಮಯೋಪಿಯಾ ಅನ್ನೋ ಸಮಸ್ಯೆ, ಬೈನಾಕ್ಯುಲರ್ ವಿಷನ್ ಅನಾಮಲೀಸ್ ಅನ್ನೋ ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ ಆಗಿ ಕೋವಿಡ್ ಟೈಮ್ ಆದಮೇಲೆ ಈ ಪ್ರಾಕ್ಟೀಸಸ್ ಹೆಚ್ಚಾಗಿದೆ. ಯಾಕಂದರೆ ಆ ಟೈಮಲ್ಲಿ ಆನ್ಲೈನ್ ಕ್ಲಾಸಸ್ ಅದೆಲ್ಲ ಮಾಡೋಕ್ಕೆ ಶುರು ಆಗಿರೋದು. ಇನ್ನೂ ಕೂಡ ನಾವು ಆನ್ಲೈನ್ ನಮ್ಮಲ್ಲೇ ನೋಡಿದ್ರೆ ಇನ್ನೂ ಆನ್ಲೈನ್ ಮೀಟಿಂಗ್ ಮಾಡೋದನ್ನ ನಾವು ಇನ್ನೂ ನಿಲ್ಲಿಸಿಲ್ಲ. ಯಾಕಂದರೆ ಆ ಪ್ರಾಕ್ಟೀಸ್ ಬಂದುಬಿಟ್ಟಿದೆ ಈಗ. ಸೊ ಆ ಪ್ರಾಕ್ಟೀಸ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಸೊ ಮೊಬೈಲಲ್ಲಿ ಸರ್ಕ್ಯುಲೇಟ್ ಮಾಡೋದನ್ನ ಅವಾಯ್ಡ್ ಮಾಡಿ, ಆದಷ್ಟು ರೀಡಿಂಗ್ ಮೆಟೀರಿಯಲ್ಸ್ನ ಕೈಯಲ್ಲೇ ಕೊಡಿ ಅಥವಾ ಡಿಕ್ಟೇಟ್ ಮಾಡಿಸಿ. ಸೊ ಈ ರೀತಿ ಮಕ್ಕಳು ಕಣ್ಣು ಸ್ಟ್ರೈನ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಸೊ ಈಗ ಎಕ್ಸಾಮ್ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಸಮಸ್ಯೆ ಹೆಚ್ಚಾಗದೆ ಫಸ್ಟು ನಾವು ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆಗಳು ಬರದೆ ನಾವು ಹೇಗೆ ನೋಡ್ಕೋಬೋದು? ಒಂದು, ಓದೋ ಸಮಯದಲ್ಲಿ ಮೆಟೀರಿಯಲ್ನ ದೂರ ಇಟ್ಕೊಳ್ಳಿ. ಅವಾಗ ಬ್ರೇಕ್ ತೊಗೊಳ್ಳಿ. 20-20-20 ರೂಲ್ ಅಂತ ಹೇಳ್ತೀವಿ. 20 ನಿಮಿಷಕ್ಕೊಂದ್ಸತಿ 20 ಅಡಿಗಿಂತ ದೂರ ಇರೋದೇನಾದರೂ ಒಂದು 20 ಸೆಕೆಂಡ್ಗೆ ನೋಡಿದ್ರೆ ಕಣ್ಣಿನ ಮಸಲ್ಸ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಮತ್ತು ಬುಕ್ಕಿಂದ ಬ್ರೇಕ್ ತೊಗೊಂಡಾಗ ಮೊಬೈಲ್ ಅಥವಾ ಟಿ ವಿ ನೋಡೋಕ್ಕೆ ಹೋಗಬೇಡಿ. ಆದಷ್ಟು ಹೊರಗೆ ಒಂದು ವಾಕ್ ಮಾಡೋದು, ಏನಾದರೂ ಗ್ರೀನರಿ ನೋಡೋದು, ಈ ಥರ ಏನಾದರೂ ಸ್ವಲ್ಪ ವ್ಯಾಯಾಮ ಮಾಡಿದರೆ ನಿಮ್ಮ ಕಣ್ಣಿಗೂ ರಿಲ್ಯಾಕ್ಸೇಷನ್ ಸಿಗುತ್ತೆ, ಜೊತೆಗೆ ನಿಮ್ಮ ಮೈಂಡ್ ಕೂಡ ರಿಲ್ಯಾಕ್ಸೇಷನ್ ಸಿಗುತ್ತೆ. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿದರೆ ಅಷ್ಟೇ ನೀವು 10 ಅವರ್ 12 ಅವರ್ ಓದಿರೋದನ್ನ ನೀವು ತಲೆಯಲ್ಲಿ ಉಳಿಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಮರ್ತೋಗುತ್ತೆ. ಸೊ ನೀವು ರಿಲ್ಯಾಕ್ಸ್ಡ್ ಆಗಿದ್ದರೆ ನೀವು 5 ಅವರ್ ಓದಿದ್ರೂ ಅದನ್ನು ಚೆನ್ನಾಗಿ ನೀವು ರಿಟೈನ್ ಮಾಡ್ಕೋಬೋದು. ಮತ್ತು ನಿಮ್ಮ ಕಣ್ಣಿನ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಮಿನಿಮಮ್ ಈಗ ನಾವು ಮೆಡಿಕಲ್ ರೀತಿ ನೋಡೋಕೆ ಹೋದರೆ ಮಿನಿಮಮ್ 5 to 7 ಅವರ್ಸ್ ನಿದ್ದೆ ಮಾಡಬೇಕಂತ ಹೇಳ್ತಾರೆ. ಈಗ ನೋಡೋಕೆ ಹೋದರೆ ಕೆಲವೊಂದು ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಬರೀ 3 ಅವರ್ ಮಲಗೋದು, ಈ ಥರ ಎಲ್ಲ ಮಾಡ್ತಾರೆ. ಅವಾಗ ಏನಾಗುತ್ತೆ, ಸ್ಟ್ರೆಸ್ ಹೆಚ್ಚಾಗಿ ಎಕ್ಸಾಮ್ ಟೈಮಲ್ಲಿ ಓದಿರೋದು ಕೂಡ ಮರ್ತೋಗೋದು, ಅಥವಾ ಕಣ್ಣಿನ ಸಮಸ್ಯೆಗಳೇನಾದರೂ ಬಂದು ಉರಿ ಆ ಥರ ಎಲ್ಲ ಏನಾದರೂ ಬಂದು ಮತ್ತು ಬರೆಯೋಕ್ಕಾಗದೆ ಹೋಗೋದು, ಸೊ ಸ್ಪೀಡಾಗಿ ಬರೆಯೋಕ್ಕಾಗದೆ ಹೋಗೋದು, ಈ ಥರ ಎಲ್ಲ ಸಮಸ್ಯೆಗಳಾಗತ್ತೆ. ಸೊ ಕಣ್ಣನ್ನು ಚೆನ್ನಾಗಿ ನೋಡ್ಕೋಬೇಕು, ಅದೇ ನಿಮ್ಮ ದೇಹನೂ ಚೆನ್ನಾಗಿ ನೋಡ್ಕೋಬೇಕು. ಆವಾಗಲೇ ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗತ್ತೆ. ಸೊ ಈಗ ಜಂಕ್ ಫುಡ್ ತಿನ್ನೋ ಅಭ್ಯಾಸ ಮಕ್ಕಳಿಗೆ ಬಂದುಬಿಟ್ಟಿದೆ. ಸೊ ಫ್ರೀ ಇದ್ದಾಗ ಅಥವಾ ಓದ್ತಾ ಇರೋ ಟೈಮಲ್ಲಿ ಚಿಪ್ಸ್ ಪ್ಯಾಕೆಟ್ ಇಟ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಹಂಗೆ ತಿಂತಾ ಓದೋದು, ಅಥವಾ ಈ ಥರ ಅನ್ಹೆಲ್ದಿ ಸ್ನ್ಯಾಕ್ಸ್ ತಿನ್ನೋ ಬದಲು ನಟ್ಸು ಆ ಥರ, ಅದು ಕೂಡ ಲಿಮಿಟೆಡ್. ಏನೇ ಇದ್ರೂ ನೀವು ಹೆಚ್ಚಾಗಿ ತಿನ್ನೋಕ್ಕೋದ್ರೆ ನಿಮ್ಮ ಮೈಗೆ ಸಮಸ್ಯೆನೇ ಬರುತ್ತೆ. ಸೊ ಮಿಕ್ಸ್ಡ್ ಫ್ರೂಟ್ಸು, ಡ್ರೈ ಫ್ರೂಟ್ಸು ಅಥವಾ ನಟ್ಸು, ಈ ಥರ ಏನಾದರೂ ತಿನ್ನೋದು, ಹೆಲ್ದಿಯಾಗಿ ತಿನ್ನೋಕ್ಕೆ ಟ್ರೈ ಮಾಡಿ. ಸ್ಯಾಲೆಡು ಈ ಥರ ಕೂಡ ನೀವು ತಿನ್ಬೋದು. ಸೊ ಈ ಥರ ಹೆಲ್ದಿಯಾಗಿ ನೀವು ತಿಂದರೆ ನಿಮ್ಮ ಹೊಟ್ಟೆ ಕೂಡ ಚೆನ್ನಾಗಿರುತ್ತೆ, ಮೈಂಡ್ ಕೂಡ ಚೆನ್ನಾಗಿರುತ್ತೆ. ಸೊ ತಿನ್ನೋದ್ರಲ್ಲಿ ಕೂಡ ನಾವು ಗಮನ ಕೊಡಬೇಕು. ಮತ್ತು ವೈಟಮಿನ್ ರಿಚ್ ಫುಡ್ ತೊಗೋಬೇಕು. ಇದು ನಿಮಗೆ ತರಕಾರಿಗಳು ಮತ್ತು ಹಣ್ಣುಗಳಿಂದ ಸಿಗುತ್ತೆ. ಸೊ ಆದಷ್ಟು ನಿಮ್ಮ ಹೆಲ್ತ್ನ ನೀವು ಚೆನ್ನಾಗಿ ನೋಡಿಕೊಂಡ್ರೆ ಕಣ್ಗಳು ಚೆನ್ನಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.